ಇನ್ನೊಂದು ವಿಚಾರ, ಈ ಬಾರಿ ಏನಾದರೂ ಈ ಎಲ್ಲ ಪ್ರಕ್ರಿಯೆಗಳು ಮುಗಿದಾದ ಮೇಲೆ ಚುನಾವಣೆಯಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಅತಿ ಹೆಚ್ಚು ಮತದಾನ ಪ್ರಕ್ರಿಯೆ ಜೆನ್ಯೂನ್ಲಿ ಆಗಬಹುದು ಅಂತ ಅನ್ನಿಸುತ್ತೆ. ಯಾಕಂತ ಹೇಳಿದರೆ ಒಂದು ಫಿಲ್ಟರ್ ಮಾಡಿದ್ದೀವಿ ನಾವೀಗ. ಹೌದು, ಯಾರಿದ್ದಾರೆ ಯಾರಿಲ್ಲ, ಯಾರು ಇದರಲ್ಲಿ ಜೆನ್ಯೂನ್ ಯಾರು ಜೆನ್ಯೂನ್ ಅಲ್ಲ ಅನ್ನೋದನ್ನು ಫಿಲ್ಟರ್ ಮಾಡಿದ್ದೀವಿ. ಹೌದು. ಹಾಗಾಗಿ ಮುಂದಿನ ಎಲೆಕ್ಷನ್ನಲ್ಲಿ ಅತಿ ಹೆಚ್ಚು ಶೇಕಡದಷ್ಟು ಮತದಾನ ಪ್ರಕ್ರಿಯೆ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ ಅನಿಸುತ್ತೆ ಮುಂದುವರೆದು. ಅವಶ್ಯ. ಈಗ ನೋಡಿ, ಕಳೆದ ಎಷ್ಟೋ ವರ್ಷಗಳಿಂದ ಹೌದು, ಬೆಂಗಳೂರಲ್ಲಿ ವೋಟರ್ ಟರ್ನ್ಔಟ್ 52-54% ಅಂತ ಹೇಳ್ತಾ ಬಂದಿದ್ದಾರೆ. ಹೌದು, ಪ್ರತಿ ಸಾರಿನೂ ನಾನು ಬರೆದಿದ್ದೇನೆ, ನನಗೆ ಸಂತೋಷ, ಇದು ಇಷ್ಟಕ್ಕೆ ಉಳಿದಿದೆ, ಇದಕ್ಕಿಂತ ಜಾಸ್ತಿ ಇದ್ದರೆ ಅಕ್ರಮ ಮತದಾನ ಆಗಿದೆ. ಯಾಕಂದರೆ ಅಷ್ಟೊಂದು ಬ್ಲೋಟೆಡ್ ಇಲೆಕ್ಟ್ರಲ್ ರೋಲ್ ಇರುವಾಗ, ಅಷ್ಟೊಂದು ಮಂದಿ ಆ ಊರಲ್ಲೇ ಇಲ್ದಿದ್ದಾಗ, ಅಷ್ಟೊಂದು ಡುಪ್ಲಿಕೇಟ್ ಇದ್ದಾಗ, ಅದೇ ವೋಟರ್ ಪರ್ಸೆಂಟೇಜ್ ಜಾಸ್ತಿ ಆದರೆ, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದದ್ದು ಕೆಟ್ಟ ಸೂಚನೆ. ಹೌದು. ಈಗ ಅದೆಲ್ಲ ಸರಿಪಡಿಸಿದ್ರೆ ವೋಟರ್ ಟರ್ನ್ಔಟ್ ಪರ್ಸೆಂಟೇಜ್ ವೆಸ್ಟ್ ಬೆಂಗಾಲಲ್ಲಿ ಆ ಥರ 90% ಹೋಗದಿದ್ರೂ ಕೂಡ 75-80 ಆಗೋ ಸಾಧ್ಯತೆ ಇದೆ. ಹೌದು. ಬಹುಶಃ ಇದೆಲ್ಲ ಒಂದು ಕ್ಲಾರಿಟಿ ನಮ್ಗೆ ಈ ಚುನಾವಣೆಯಲ್ಲೇ ಸಿಗ್ತದೆ. ನಮಗೀಗ ಗ್ರೇಟರ್ ಬ್ಯಾಂಗ್ಳೂರಿಂದ ಅದು BBMP ಎಲೆಕ್ಷನ್ ಆದಾಗಲೇ ಗೊತ್ತಾಗ್ತದೆ. ಹೌದು. ತಾವೇನು ಹೇಳ್ತೀರಿ? ಈ ಹಂತದಲ್ಲಿ ಈಗ SIR ಪ್ರಕ್ರಿಯೆ ನಡೀತಾ ಇದೆ. ಹೌದು, ಇಲ್ಲಿವರೆಗೆ ಬಂದಿದೆ. ಹೌದು. ತಾವು ಸಾಮಾನ್ಯ ಜನರಿಗೆ ಏನು ಹೇಳ್ತೀರಿ? ಸಾಮಾನ್ಯ ಜನರಿಗೆ ನಾನು ಹೇಳೋದಿಷ್ಟೇ, ವ್ಯವಸ್ಥೆ ಬಗ್ಗೆ ನಂಬಿಕೆ ಉಳಿಸ್ಕೊಳ್ಳಿ. ಅನ್ಯಾಯ ಆಗ್ತಾ ಇದೆ, ನಮ್ಮ ಹೆಸರನ್ನು ಯಾಕೋ ತೆಗೆದಾಗ್ತಾ ಇದ್ದಾರೆ, ನಾವು ಹಿಂದುಳಿದವರು ನಮ್ಮ ಹೆಸರು ಹೋಗ್ತದೆ, ನಾವು ಮುಸ್ಲಿಮರು ನಮ್ಮ ಹೆಸರು ಹೋಗ್ತದೆ, ನಾವು BJPಗೆ ಸೇರಿ ನಮ್ಮ ಹೆಸರು ಹೋಗ್ತದೆ, ನಾವು ಕಾಂಗ್ರೆಸ್ಗೆ ಸೇರಿದಕ್ಕೆ ಹೆಸರಾಗ್ತಾರೆ. ಆ ಥರ ಯಾವ ವಿವಾದಕ್ಕೂ ಸೇರ್ಕೊಳ್ಬೇಡಿ. ಅದರಲ್ಲಿ ಯಾವುದೂ ಹುರುಳಿಲ್ಲ. ಉದಾಹರಣೆಗೆ ನಾನು 22 ಮತ್ತು 2 ಮತ್ತು 4 ನೋಡಿದ್ರಲ್ಲಿ ಹಿಂದುಳಿದವರ ಸಂಖ್ಯೆ 5% ಇಲ್ಲ. ನಾನು ಅದರಲ್ಲಿ ಯಾವುದಕ್ಕೆ ನಂಬಿಕೆ ಇಲ್ದಿದ್ರೂ ಕೂಡ ನಮ್ಮ ವ್ಯವಸ್ಥೆ ಪ್ರಕಾರ ಹಿಂದುಳಿದವರು, ದಲಿತರು ಅನ್ನೋ ಹೇಳೋ ವ್ಯವಸ್ಥೆಯಲ್ಲಿ ಅಂಥವರು ಯಾರೂ ಇಲ್ಲ. ಅದರ ಬದಲಾಗಿ ಆ 4 ಜನರ ಹೆಸರು ಯಾರನ್ನು ತೆಗೆದುಹಾಕಿಲ್ಲೋ ಅದರ OBC. ಅದಕ್ಕೆ ವಿರುದ್ಧವಾಗಿ ನಾನು ವಾದ ಮಾಡಬಹುದು. ಆ ವಾದ ಸರಿಯಲ್ಲ. ಅದಕ್ಕೆ ಇದು ಜಾಗ ಅಲ್ಲ, ಸಮಯ ಅಲ್ಲ. ಅದು ಯಾವುದಕ್ಕೂ ಹುರುಳಿಲ್ಲ. ಅದೆಲ್ಲ ರಾಜಕೀಯ ಗೊಂದಲ ಅಷ್ಟೇ. ಯಾವುದನ್ನು ನಂಬೇಡಿ, ನಂಬಿಕೆ ಇಟ್ಕೊಳ್ಳಿ, ವ್ಯವಸ್ಥೆ ಸರಿ ಆಗ್ತದೆ. ಓಕೆ. ಇನ್ನೊಂದು ವಿಚಾರ, ಈ ಬಾರಿ ಏನಾದರೂ ಈ ಎಲ್ಲ ಪ್ರಕ್ರಿಯೆಗಳು ಮುಗಿದಾದ ಮೇಲೆ ಚುನಾವಣೆಯಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಅತಿ ಹೆಚ್ಚು ಮತದಾನ ಪ್ರಕ್ರಿಯೆ ಜೆನ್ಯೂನ್ಲಿ ಆಗಬಹುದು ಅಂತ ಅನ್ನಿಸುತ್ತೆ. ಯಾಕಂತ ಹೇಳಿದರೆ ಒಂದು ಫಿಲ್ಟರ್ ಮಾಡಿದ್ದೀವಿ ನಾವೀಗ. ಹೌದು, ಯಾರಿದ್ದಾರೆ ಯಾರಿಲ್ಲ, ಯಾರು ಇದರಲ್ಲಿ ಜೆನ್ಯೂನ್ ಯಾರು ಜೆನ್ಯೂನ್ ಅಲ್ಲ ಅನ್ನೋದನ್ನು ಫಿಲ್ಟರ್ ಮಾಡಿದ್ದೀವಿ. ಹೌದು. ಹಾಗಾಗಿ ಮುಂದಿನ ಎಲೆಕ್ಷನ್ನಲ್ಲಿ ಅತಿ ಹೆಚ್ಚು ಶೇಕಡದಷ್ಟು ಮತದಾನ ಪ್ರಕ್ರಿಯೆ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ ಅನಿಸುತ್ತೆ ಮುಂದುವರೆದು. ಅವಶ್ಯ. ಈಗ ನೋಡಿ, ಕಳೆದ ಎಷ್ಟೋ ವರ್ಷಗಳಿಂದ ಹೌದು, ಬೆಂಗಳೂರಲ್ಲಿ ವೋಟರ್ ಟರ್ನ್ಔಟ್ 52-54% ಅಂತ ಹೇಳ್ತಾ ಬಂದಿದ್ದಾರೆ. ಹೌದು. ಪ್ರತಿ ಸಾರಿನೂ ನಾನು ಬರೆದಿದ್ದೇನೆ, ನನಗೆ ಸಂತೋಷ, ಇದು ಇಷ್ಟಕ್ಕೆ ಉಳಿದಿದೆ, ಇದಕ್ಕಿಂತ ಜಾಸ್ತಿ ಇದ್ದರೆ ಅಕ್ರಮ ಮತದಾನ ಆಗಿದೆ. ಯಾಕಂದರೆ ಅಷ್ಟೊಂದು ಬ್ಲೋಟೆಡ್ ಇಲೆಕ್ಟ್ರಲ್ ರೋಲ್ ಇರುವಾಗ, ಅಷ್ಟೊಂದು ಮಂದಿ ಆ ಊರಲ್ಲೇ ಇಲ್ದಿದ್ದಾಗ, ಅಷ್ಟೊಂದು ಡುಪ್ಲಿಕೇಟ್ ಇದ್ದಾಗ, ಅದೇ ವೋಟರ್ ಪರ್ಸೆಂಟೇಜ್ ಜಾಸ್ತಿ ಆದರೆ, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದದ್ದು ಕೆಟ್ಟ ಸೂಚನೆ. ಹೌದು. ಈಗ ಅದೆಲ್ಲ ಸರಿಪಡಿಸಿದ್ರೆ ವೋಟರ್ ಟರ್ನ್ಔಟ್ ಪರ್ಸೆಂಟೇಜ್ ವೆಸ್ಟ್ ಬೆಂಗಾಲಲ್ಲಿ ಆ ಥರ 90% ಹೋಗದಿದ್ರೂ ಕೂಡ 75-80 ಆಗೋ ಸಾಧ್ಯತೆ ಇದೆ. ಹೌದು. ಬಹುಶಃ ಇದೆಲ್ಲ ಒಂದು ಕ್ಲಾರಿಟಿ ನಮ್ಗೆ ಈ ಚುನಾವಣೆಯಲ್ಲೇ ಸಿಗ್ತದೆ. ನಮಗೀಗ ಗ್ರೇಟರ್ ಬ್ಯಾಂಗ್ಳೂರಿಂದ ಅದು BBMP ಎಲೆಕ್ಷನ್ ಆದಾಗಲೇ ಗೊತ್ತಾಗ್ತದೆ. ಹೌದು. ತಾವೇನು ಹೇಳ್ತೀರಿ? ಈ ಹಂತದಲ್ಲಿ ಈಗ SIR ಪ್ರಕ್ರಿಯೆ ನಡೀತಾ ಇದೆ. ಹೌದು, ಇಲ್ಲಿವರೆಗೆ ಬಂದಿದೆ. ಹೌದು. ತಾವು ಸಾಮಾನ್ಯ ಜನರಿಗೆ ಏನು ಹೇಳ್ತೀರಿ? ಸಾಮಾನ್ಯ ಜನರಿಗೆ ನಾನು ಹೇಳೋದಿಷ್ಟೇ, ವ್ಯವಸ್ಥೆ ಬಗ್ಗೆ ನಂಬಿಕೆ ಉಳಿಸ್ಕೊಳ್ಳಿ. ಅನ್ಯಾಯ ಆಗ್ತಾ ಇದೆ, ನಮ್ಮ ಹೆಸರನ್ನು ಯಾಕೋ ತೆಗೆದಾಗ್ತಾ ಇದ್ದಾರೆ, ನಾವು ಹಿಂದುಳಿದವರು ನಮ್ಮ ಹೆಸರು ಹೋಗ್ತದೆ, ನಾವು ಮುಸ್ಲಿಮರು ನಮ್ಮ ಹೆಸರು ಹೋಗ್ತದೆ, ನಾವು BJPಗೆ ಸೇರಿ ನಮ್ಮ ಹೆಸರು ಹೋಗ್ತದೆ, ನಾವು ಕಾಂಗ್ರೆಸ್ಗೆ ಸೇರಿದಕ್ಕೆ ಹೆಸರಾಗ್ತಾರೆ. ಆ ಥರ ಯಾವ ವಿವಾದಕ್ಕೂ ಸೇರ್ಕೊಳ್ಬೇಡಿ. ಅದರಲ್ಲಿ ಯಾವುದೂ ಹುರುಳಿಲ್ಲ. ಉದಾಹರಣೆಗೆ ನಾನು 22 ಮತ್ತು 2 ಮತ್ತು 4 ನೋಡಿದ್ರಲ್ಲಿ ಹಿಂದುಳಿದವರ ಸಂಖ್ಯೆ 5% ಇಲ್ಲ. ನಾನು ಅದರಲ್ಲಿ ಯಾವುದಕ್ಕೆ ನಂಬಿಕೆ ಇಲ್ದಿದ್ರೂ ಕೂಡ ನಮ್ಮ
ವ್ಯವಸ್ಥೆ ಪ್ರಕಾರ ಹಿಂದುಳಿದವರು ದಲಿತರು ಅನ್ನೋ ಹೇಳೋ ವ್ಯವಸ್ಥೆಯಲ್ಲಿ ಅಂಥವರು ಯಾರೂ ಇಲ್ಲ. ಅದರ ಬದಲಾಗಿ ಆ 4 ಜನರ ಹೆಸರು ಯಾರನ್ನು ತೆಗೆದುಹಾಕಿಲ್ಲೋ ಅದರ OBC. ಅದಕ್ಕೆ ವಿರುದ್ಧವಾಗಿ ನಾನು ವಾದ ಮಾಡಬಹುದು. ಆ ವಾದ ಸರಿಯಲ್ಲ. ಅದಕ್ಕೆ ಇದು ಜಾಗ ಅಲ್ಲ, ಸಮಯ ಅಲ್ಲ. ಅದು ಯಾವುದಕ್ಕೂ ಹುರುಳಿಲ್ಲ. ಅದೆಲ್ಲ ರಾಜಕೀಯ ಗೊಂದಲ ಅಷ್ಟೇ. ಯಾವುದನ್ನು ನಂಬೇಡಿ, ನಂಬಿಕೆ ಇಟ್ಕೊಳ್ಳಿ, ವ್ಯವಸ್ಥೆ ಸರಿ ಆಗ್ತದೆ. ಓಕೆ.